ಆಕಾಶವಾಣಿ ಮಂಗಳೂರು. ಆತ್ಮೀಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಾರದ ಅತಿಥಿ, ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಹೂರಣದ ಸೊಂಪು. ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಬಣ್ಣದ ಲೋಕದ ಅಕ್ಷಯ ಪಾತ್ರೆ, ಗೆಜ್ಜೆಯ ನಾದವಷ್ಟೇ ಅಲ್ಲ, ಕಲಾವಿದರ ಭಾವವನ್ನು ಕ್ಲಿಕ್ಕಿಸುವ ಮಾಂತ್ರಿಕ, 5 ಲಕ್ಷಕ್ಕೂ ಅಧಿಕ ಚಿತ್ರಗಳ ಮೂಲಕ ಇತಿಹಾಸವನ್ನೇ ಸೆರೆ ಹಿಡಿದ ಸಾಧಕ, ಸಾಂಸ್ಕೃತಿಕ ಅಧ್ಯಯನದ ಪಥಿಕ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಛಾಯಾಚಿತ್ರಗ್ರಾಹಕ, ಯಕ್ಷರಂಗದ ಹೆಮ್ಮೆಯ ಕಲಾಸೂರ್ಯ ಮನೋಹರ್ ಎಸ್ ಕುಂದರ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಸೂರ್ಯನಾರಾಯಣ ಭಟ್ ಪಿಎಸ್. ಬನ್ನಿ, ಮನೋಹರ್ ಎಸ್ ಕುಂದರ್ ಅವರ ಕಲಾ ಋಷಿಯ ಸಾಧನೆಯ ಹಾದಿಯನ್ನು ಆಲಿಸೋಣ. ಯಾವುದಾದರೂ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದರ ದಾಖಲೀಕರಣ ಬಹಳ ಮುಖ್ಯವಾಗ್ತದೆ. ಈ ದಾಖಲೀಕರಣ ಅನ್ನುವಂತಹದ್ದು ನಮ್ಮ ಪರಂಪರೆಯಿಂದ ನಡೆದು ಬಂದಂಥದ್ದು ಬೇರೆ ಬೇರೆ ರೀತಿಯಲ್ಲಿ. ಹೌದು. ಇಂತಹ ಸಂದರ್ಭದಲ್ಲಿ ಯಕ್ಷಗಾನ ಕಲೆಯ ದಾಖಲೀಕರಣ ಹೆಚ್ಚು ಮಾಡಿದಂತಹ ಮನೋಹರ್ ಎಸ್ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾವು ಮಾತಾಡಿಸೋಣ. ನಮಸ್ಕಾರ ಮನೋಹರ್ ಕುಂದರೇ. ನಮಸ್ಕಾರ. ಮನೋಹರ್, ಈಗ ಯಕ್ಷಗಾನದ ದಾಖಲೀಕರಣದ ಬಗ್ಗೆ ಮಾಡುವಾಗ ನೀವು ಫೋಟೋಗ್ರಫಿಯನ್ನ ಸುಮಾರು 3-4 ದಶಕಗಳಿಂದ ಮಾಡಿಕೊಂಡು ಬಂದಿದ್ದೀರಿ. ಇಂಥ ಸಂದರ್ಭದಲ್ಲಿ ಫೋಟೋಗ್ರಫಿಯ ಒಂದು ಹುಚ್ಚು ನಿಮಗೆ ಯಾಕೆ ಪ್ರಾರಂಭ ಆದ್ದು? ಮುಖ್ಯವಾಗಿ ಬಾಲ್ಯದಲ್ಲಿರುವಂಥ ಆಸೆ, ನನಗೆ ಯಾವುದಾದೊಂದು ಒಳ್ಳೆಯ ವಿಚಾರ ಕಂಡ್ರೆ ಅದನ್ನು ಉಳಿದವರಲ್ಲಿ ಹಂಚಿಕೊಂಡು ಈ ಆನಂದವನ್ನು ಅವರು ಅನುಭವಿಸಬೇಕು ಅನ್ನೋದು ಬಹಳ ಸಣ್ಣ ಪ್ರಾಯದಲ್ಲಿರುವಂಥ ಯೋಚನೆ. ಹಾಗಾಗಿ ಈ ನಾಣ್ಯ ಸಂಗ್ರಹ, ಅಂಚೆ ಚೀಟಿ ಸಂಗ್ರಹ, ಅಪರೂಪದ ವಸ್ತುಗಳ ಸಂಗ್ರಹ ಇದೆಲ್ಲ ಮಾಡ್ತಾ ಇದ್ದೆ ನಾನು. ಯಕ್ಷಗಾನದ ಪ್ರವೇಶ ಆದ ಬಳಿಕ ಯಕ್ಷಗಾನ ಆಗಲಿ, ಭೂತಾರಾಧನೆ ಆಗಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಏನು ಒಳ್ಳೆಯದು ಕಂಡಿದೆಯೋ ಅದನ್ನು ಉಳಿದವರು ನೋಡಬೇಕು, ಅನುಭವಿಸಬೇಕು ಎಂಬುದಕ್ಕಾಗಿ ಅದನ್ನು ದಾಖಲಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಫೋಟೋಗ್ರಫಿ ತೆಗೆಯುವಂಥ ಕೆಲಸ ಮಾಡಿದೆ ನಾನು. ನಿಮ್ಮ ಹತ್ರ ಕ್ಯಾಮರಾ ಇಂಥದ್ದೇನಾದ್ರೂ ಇತ್ತ ಆವಾಗ? ಇಲ್ಲ. 1975ರಲ್ಲಿ ಮಾವ ಆಫ್ರಿಕಾದಿಂದ ಪೊಲೆರಡು ಅಂತ ಕ್ಯಾಮರಾ ತಂದರು. ಅದು ಫೋಟೋ ತೆಗೆದು 5 ನಿಮಿಷ ನಂತರ ಫೋಟೋ ತಾನಾಗಿ ಬರುವಂಥದ್ದು. ಅಲ್ಲಿಂದದ್ದು ಕೌತುಕ ಮನಸ್ಸಲ್ಲಿ ತುಂಬಿಕೊಂಡಿತ್ತು. ಆಮೇಲೆ 1979ರಲ್ಲಿ ನಮ್ಮ ಅಣ್ಣ ಮಸ್ಕತ್ತಿಂದ ಕ್ಯಾಮರಾ ತಂದರು. ಆ ಕಾಲದ ಕಲರ್ ಕ್ಯಾಮರಾ ಊರಲ್ಲಿ ಎಲ್ಲೂ ಇರಲಿಲ್ಲ. ಅದರ ಫೋಟೋವನ್ನು ಫಸ್ಟ್ ನೋಡಿದೆ. ಆ ಬಳಿಕ 85ರಲ್ಲಿ ನಮ್ಮ ಅಣ್ಣ ನನಗೊಂದು ಗಿಫ್ಟ್ ಆಗಿ ಬರ್ತ್ಡೇಗೆ ಕ್ಯಾಮರಾ ಕಳಿಸಿದ, ಸಣ್ಣ ಕ್ಯಾಮರಾ ಯಾಶಿಕಾ ಅಂತ. ಅದರಿಂದ ನಾನು ಯಕ್ಷಗಾನ, ಭೂತಕೋಲ, ವಿಶೇಷವಾದ ಎಲ್ಲವನ್ನು ಫೋಟೋ ಹಿಡಿದು ತೋರಿಸಬೇಕು ಅಂತ ಪ್ರಯತ್ನಿಸಿದೆ. ಆವಾಗ ಅದು ರೋಲಿನ ಕಾಲ, ಭಾಳ ಕಾಸ್ಟ್ಲಿ ಆ ರೋಲುಗಳೆಲ್ಲ. ಹಾಗಾಗಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಕಲೆಯ ಹಿಂದೆ ಬಿದ್ದ ಬಳಿಕ ಇದೇನು ಹೀಗೆ, ಇದೇನು ಹಾಗೆ ಎಂಬ ತರ್ಕದಲ್ಲಿ, ಜಿಜ್ಞಾಸೆಯಲ್ಲಿ ಹುಡುಕುತ್ತಾ ನಾನು ಹೊರಟೆ. ಈಗ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಕ್ಯಾಮರಾ ಸಿಕ್ಕಿದ ಕೂಡಲೇ ಈ ಯಕ್ಷಗಾನವೋ, ಭೂತದ ಅಥವಾ ದೈವದ ಬೇರೆ ಬೇರೆ ಕೋಲಗಳಿರ್ಬೋದು, ಇದರ ಬಗ್ಗೆ ನಾವು ಫೋಟೋ ತೆಗೆಯುವುದಕ್ಕಿಂತ ಸಾಮಾನ್ಯವಾಗಿ ಒಬ್ಬ ಫೋಟೋಗ್ರಾಫರ್ ಆಗಿ ಬೇರೆ ಏನಾದರೂ ಕೂಡ ದುಡ್ಡು ಸಂಪಾದನೆ ಮಾಡುವ ಅಂತ ಯೋಚನೆ ಬರುವಂಥದ್ದು ಸಾಮಾನ್ಯ ಕ್ರಮ. ನಿಮ್ಮ ಕೈಗೆ ಕ್ಯಾಮರಾ ಸಿಕ್ಕಿದಾಗ ನಿಮಗೆ ಈ ಥರದ ಯೋಚನೆ ಬರಲಿಲ್ವಾ? ಆಗ 85ರಲ್ಲಿ ಕ್ಯಾಮರಾ ಬಂದಾಗ ಸುಮಾರು 1 ವರ್ಷ ಆ ಕ್ಯಾಮರಾದಲ್ಲಿ ಸರಿಯಾಗಿ ಫೋಟೋ ತೆಗೆಯುವುದನ್ನು ಕಲಿಯೋದಕ್ಕೆ ಬೇಕಾಗಿತ್ತು. ಆವಾಗ ನಾನು ಸೀಮಂತದ್ದು, ನಿಶ್ಚಯದ ಸಣ್ಣ ಮಟ್ಟಿನ ಫೋಟೋಗ್ರಫಿ ಮಾಡಿ ಕೊಟ್ಟದ್ದುಂಟು. ಆದರೆ ಆ ಕ್ಯಾಮರಾದಿಂದ ಹೆಚ್ಚು ರಿಸಲ್ಟ್ ಬರ್ತಿರಲಿಲ್ಲ. ಹಾಗಾಗಿ ನಾನು 1990ರ ನಂತರ ದೊಡ್ಡ ಕ್ಯಾಮರಾ ತಗೊಂಡು ಆ ಮೂಲಕ ಮದುವೆ ಕಾರ್ಯಕ್ರಮಗಳ ಭಾಗವಹಿಸಿದೆ. ಅದಾಗಲಿಕ್ಕೆ ಕಾರಣ MG ರಾವ್ ಎಂಬವರು, ಉಡುಪಿಯ ಅಶ್ವಿನಿ ಸ್ಟುಡಿಯೋದವರು, ಅವರ ಒಂದು ಸೂಚನೆ. ಆಮೇಲೆ ಅವರ ಶಿಷ್ಯರಾದ ವಿಶ್ವಾಸ ಶಾಸ್ತ್ರಿ ಬಾರ್ಕೂರ್, ಇವರಿಂದ ನಾನು ಮತ್ತೆ ಪ್ರೊಫೆಷನಲ್ ಫೋಟೋಗ್ರಫಿಗೆ ಇಳಿದೆ. ನಾನು 90ರ ನಂತರ ಒಂದು ವಿಷಯವನ್ನು ದಾಖಲಿಸುವಾಗ ನಮಗಿರುವ ಸೂಚನೆ ಇದ್ದದ್ದು, ನೀವು ನಿಲ್ಲಿಸಿ ತೆಗೆಯುವಂಥದ್ದೆಲ್ಲ ಸರಿಯಲ್ಲ. ಅದು ಶ್ರೀಯುತ MG ರಾವ್, ದೊಡ್ಡ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್. ಒಂದು ಫಂಕ್ಷನಲ್ಲಿ, ಮದುವೆ ಕಾರ್ಯಕ್ರಮಗಳಲ್ಲಿ ಭಾವನಾತ್ಮಕ ಸನ್ನಿವೇಶಗಳನ್ನು ದಾಖಲಿಸಿದಂತಾದರೆ ಅವುಗಳು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂಥ ವಿಷಯಗಳಾಗಿರ್ತದೆ ಎಂಬುದನ್ನು ಹೇಳಿದರು. ಈ ಮೊದಲೇ ಯಕ್ಷಗಾನದ ಫೋಟೋಗ್ರಫಿಯಲ್ಲಿ ಭಾವನೆಗಳನ್ನು, ಅಭಿನಯಗಳನ್ನು, ವಿಶೇಷ ಒಂದು ಹಂತದ ಕುಣಿತಗಳನ್ನು ದಾಖಲಿಸ್ತಾ ಬಂದ ನನಗೆ ಆ ಫೋಟೋಗ್ರಫಿ ಇಷ್ಟ ಆಯ್ತು. ಹಾಗೆ ಅಂದರೆ ಅವರ ನಗುಮುಖಗಳು, ಅವರ ಸಂತಸದ ಕ್ಷಣಗಳು, ಇದೆಲ್ಲ ನನಗೆ ಮದುವೆ ಫೋಟೋಗ್ರಫಿ ಸಂತೋಷ ಕೊಡ್ತಿತ್ತು.
ಆದರೆ ನನಗೆ ಅಲ್ಲಿ ಪ್ರಯೋಗ ಮಾಡಲಿಕ್ಕೆ ರೋಲುಗಳು ದುಬಾರಿ ಆದ ಕಾರಣ ಒಂದು ಮದುವೆಯಲ್ಲಿ 2-3 ರೋಲ್ ತೆಗಿಬೇಕು. ಅವಾಗ ನಮ್ಮನ್ನು ಮಿತಿಗೆ ತರ್ತವೆ, ಅದೆಲ್ಲ ನಮಗೆ ಸಮಸ್ಯೆ ಆಗಿತ್ತು. ಈಗ ಈ ರೋಲ್ಗಳನ್ನೆಲ್ಲ ಡೆವಲಪ್ ಮಾಡಬೇಕಿದ್ರೆ ನೀವು ಹೇಗೆ ಮಾಡ್ತಾ ಇದ್ರಿ? ಆವಾಗ ಉಡುಪಿಯಲ್ಲಿ ಶಿಲ್ಪ ಕಲರ್ ಲ್ಯಾಬ್ ಅಂತ, ಮಂಗಳೂರಿನವರ ತಮ್ಮ ಸುರೇಶ್ ಅಂತ ಅವರು ಲ್ಯಾಬ್ ಮಾಡ್ಕೊಂಡಿದ್ರು, ಅಲ್ಲಿ ಮಾಡ್ತಾ ಇದ್ದೆ. ಮತ್ತೆ ಮುಂದಕ್ಕೆ ಕಿದಿರು ಹೋಟೆಲಲ್ಲಿ ವರ್ಣ ಕಲರ್ ಲ್ಯಾಬ್ ಅಂತ ಆಯಿತು, ಅವರು ಮಾಡ್ಕೊಂಡು ಹೆಚ್ಚು ಶಿಲ್ಪ ಕಲರ್ ಲ್ಯಾಬಲ್ಲಿ ಫಿಲ್ಮ್ ಡೆವಲಪ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೆವು. ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೆ ಅದನ್ನು ಬೇರೆಯವರಿಗೆ ಸ್ಟುಡಿಯೋವರಿಗೆ ಕೊಟ್ಟು ಅವರು ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಕೂಡ ಅವರೇ ಮಾಡಬೇಕು, ಅದು ದೊಡ್ಡ ಕಷ್ಟದ ಕೆಲಸ. ಅದನ್ನು ಮಾಡ್ತಾ ಇದ್ದೆ. ಹಾಗೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಡೆವಲಪ್ ಮಾಡೋದು ಪ್ರಿಂಟ್ ಮಾಡೋದು ಗೊತ್ತಿಲ್ಲ. ಅದನ್ನು ಕಲೀಲಿಕ್ಕೆ ಹೊರಡಲಿಲ್ಲ ನೀವು? ಇಲ್ಲ, ಕಲೀಲಿಕ್ಕೆ ಹೊರಡಲಿಲ್ಲ. ಈಗ ಫೋಟೋಗ್ರಫಿಯ ಬಗ್ಗೆ ಬರುದಿದ್ರೆ, ನೀವು ಮೊದಲಿಗೆ ಹೇಳಿದ್ರೆ ಒಂದು ಪೋಲರಾಯ್ಡ್ ಕ್ಯಾಮರಾ ಇತ್ತು ಅಂತ. ಆ ಕ್ಯಾಮರಾದಲ್ಲಿ ತೆಗೆದ ಫೋಟೋಗಳಿಗೂ ಅದರ ನಂತರದ 90ರ ದಶಕದಲ್ಲಿ ನೀವು ಪ್ರೊಫೆಷನಲ್ ಆಗಿ ತೆಗೆಯುವ ಕ್ಯಾಮರಾದ ಫೋಟೋಗಳಿಗೂ ಅದರ ಟೆಕ್ನಿಕ್ಗೂ ಏನು ವ್ಯತ್ಯಾಸಗಳಿತ್ತು? ನನಗೆ ಬಹಳ ಸಣ್ಣ ಪ್ರಾಯ, ಸುಮಾರು ಅದು 75 ಅಂತ ಹೇಳಿದ್ರೆ ನನಗೆ 12 ವರ್ಷ. ಆವಾಗ ಹೆಚ್ಚು ನನಗೆ ಅನುಭವ ಇಲ್ಲ. ಆದರೆ ಏನು ಅಂತ ಹೇಳಿದ್ರೆ ಅದರಲ್ಲಿ 12 ಫೋಟೋಗಳು ಬರ್ತವೆ, ಬಹಳ ಕಾಸ್ಟ್ಲಿ, ಇಲ್ಲಿ ಸಿಗ್ತಾ ಇರಲಿಲ್ಲ. ಅದು 12 ಫೋಟೋನ ಲೋಡ್ ಮಾಡಿದ ಬಳಿಕ ಕಂಟಿನ್ಯೂಸ್ ತೆಗಿಬೇಕದು. ಒಂದು ಫೋಟೋ ತೆಗೆದು 5 ನಿಮಿಷದಲ್ಲಿ ತನ್ನಿಂತಾನೆ ಒಳಗಿದ ಕೆಮಿಕಲ್ ಮಿಕ್ಸ್ ಆಗಿ ಫೋಟೋ ಮೇಲೆ ಬರುವಂತದ್ದು. 75 ಇಸವಿಯಲ್ಲಿ ಬಹಳ ಅದ್ಭುತವಾದ್ದು, ಇಡೀ ಊರು ಸೇರ್ತಿತ್ತು ಅದನ್ನು ನೋಡ್ಲಿಕ್ಕೆ. ಆಗೆಲ್ಲ ಫೋಟೋಗ್ರಫಿ ಇರಲಿಲ್ಲ, ಆ ಪೊಲೋಡಕ್ಕೆ ರಿಸಲ್ಟ್. ಆದರೆ ಅವುಗಳು ತುಂಬಾ ಬಾಳಿಕೆ ಬರ್ತಿರ್ಲಿಲ್ಲ, ಅಂದ್ರೆ ಆ ಕೆಮಿಕಲ್ನ ಕಾರಣದಿಂದ. ಆಮೇಲೆ ಅಣ್ಣ ತೆಗೆದ ನೆಗೆಟಿವ್ ಫೋಟೋಗಳು ಮಾತ್ರ ನಮಗೆ ಮಸ್ತ್ ತುಂಬ ಸಂತೋಷನ ಕೊಡ್ತು. ಯಾಕಂದರೆ ನಾವು ಅದನ್ನು ಬಳಸುವ ರೀತಿ ಮತ್ತು ನೆಗೆಟಿವಿಂದ ಎಷ್ಟು ದೊಡ್ಡ ಫೋಟೋ ಮಾಡಲಿಕ್ಕೆ ಸಾಧ್ಯತೆ ಇತ್ತು, ಹಾಗಾಗಿ ಸುಲಭ ಆಯಿತು. ಆದರೆ ಆ ಪೊಲಿಡೋ ಕ್ಯಾಮರಾದ ರಿಸಲ್ಟು 75ನೇ ಇಸವಿಗೆ ಕಲರ್ ಕ್ಯಾಮರಾ ಇಲ್ಲದಾಗ ಅದು ಅದ್ಭುತವೇ. ಆದರೆ ನಾವು ನಮ್ಮ ಮನಸ್ಥಿತಿ ಪ್ರಕಾರ ಪ್ರಯೋಗಾತ್ಮಕವಾಗಿಯೋ ಅಥವಾ ಕ್ರಿಯಾತ್ಮಕವಾಗಿ ತೆಗೆಯುವ ಫೋಟೋ ಕೊಡುವ ಸಂತೋಷವೇ ಬೇರೆ. ಹೌದು. ಈಗ ನೀವು ಈ ಯಕ್ಷಗಾನದ ಒಂದು ದಾಖಲೀಕರಣ ಇರಬಹುದು, ಮೊದಲು ಯಕ್ಷಗಾನದ ಫೋಟೋ ತೆಗೆದದ್ದು ನೆನಪುಂಟ? ಹೌದು, ಮೊದಲಾಗಿ ಭೂತ ಕೊಲದ ಫೋಟೋ ತೆಗೆದದ್ದು ನಾನು. ಅದು ಅಲ್ಲಿ ಬಹಳ ಹೆದರಿಕೊಂಡೆಲ್ಲ ತೆಗೆದದ್ದು, ಅವಕಾಶ ಮಾಡಿ ಕೊಡಲಿಲ್ಲ. ಆಮೇಲೆ ಯಕ್ಷಗಾನದ ಮೊದಲ ಫೋಟೋ ಗಣಪತಿ ಉತ್ಸವದಲ್ಲಿ ನಡೆದಂಥ ಯಕ್ಷಗಾನದ ಫೋಟೋ, ವಿಶೇಷವಾಗಿ ಧರ್ಮಸ್ಥಳ ಮೇಳದವರ ಯಕ್ಷಗಾನ, ಅಂಬಲ್ಪಾಡಿ ಶಾಸ್ತ್ರಿ ಸರ್ಕಲ್ ನಡೆದಂಥ ಆ ಯಕ್ಷಗಾನ ಯಜ್ಞ ರಕ್ಷಣೆ, ಇಲ್ಲಿ ತೆಗೆದ ಮೊದಲ ಫೋಟೋ. ಆಮೇಲೆ ಮಣಿಪಾಲದ ಗೋಲ್ಡನ್ ಜುಬ್ಲಿ ಹಾಲ್ ನಡೆದಂಥ ಎಲ್ಲ ಹಗಲಿನ ಯಕ್ಷಗಾನಗಳು, ಆಮೇಲೆ PPC ಹಾಲ್ ನಡೆದದ್ದು, ಇಲ್ಲಿ ಮಂಗಳೂರು ಟೌನ್ ಹಾಲ್ ನಡೆದದ್ದು, ಇದೆಲ್ಲ ಫೋಟೋಗ್ರಫಿ ಮಾಡ್ತಾ ಬಂದೆ ನಾನು. ಈಗ ಮೊದಲಿಗೆ ಯಕ್ಷಗಾನದ ಫೋಟೋ ತೆಗಿಲಿಕ್ಕೆ ಹೋಗುವಾಗ ನೀವು ಒಬ್ಬರೇ ಫೋಟೋ ಇದ್ದದ್ದು ಅಥವಾ ಬೇರೆ ಯಾರಾದ್ರೂ ಫೋಟೋ ತೆಗೆಯುವವರೆಲ್ಲ ಇರ್ತಿಲ್ಲ? ಇಲ್ಲ, ಆ ಕಾಲಕ್ಕೆ ಯಕ್ಷಗಾನದ ಕಡೆಗೆ ಉಳಿದ ಫೋಟೋಗ್ರಫರ್ ಬರ್ತಾ ಇರಲಿಲ್ಲ. ಫೋಟೋಗ್ರಫಿ ಬಹಳ ಕಾಸ್ಟ್ಲಿ, ಆವಾಗ ಹವ್ಯಾಸಿಯಾಗಿ ಇರಲಿಲ್ಲ. ನನಗೆ ಮೊದಲೇ ಯಕ್ಷಗಾನದ ಟಚ್ ಇದ್ದ ಕಾರಣ ನಾನು ಸಪರೇಟ್ ಆಗಿ ಹೋಗಿ ತೆಗಿತಿದ್ದೆ, ನನಗೆ ಅಲ್ಲಿ ಯಾರೂ ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಆದರೆ ಮಣಿಪಾಲದ ಗೋಲ್ಡನ್ ಜುಬ್ಲಿಯಲ್ಲಿ ವಿಶೇಷ ಯಕ್ಷಗಾನಗಳಾದಾಗ ಗಣಪತಿ ಭಟ್ ಬರ್ತಿದ್ರು, ನಮ್ಮ ಉದಯಣಿಯ ಗಣಪತಿ ಭಟ್ ಬರ್ತಿದ್ರು. ಮತ್ತು ಮಂಗಳೂರಲ್ಲಿ ಯಜ್ಞ ನೋಡ್ಲಿಕ್ಕೆ ಸಿಕ್ಕಿದ್ದಾರೆ. ಮತ್ತು ನನಗೆ ಹೆಚ್ಚಿಗೆ ಫೋಟೋಗ್ರಾಫರ್ಗಳು ಹೇಳಿ ಬಂದವರು ಇರ್ಬೋದು, ಆದರೆ ತಾವಾಗಿ ಬಂದು ಫೋಟೋ ತೆಗೆದು ನಾನು ಕಾಣಲಿಲ್ಲ ನನಗೆ. ಹೌದು. ಅದರ ಜೊತೆಗೆ ನೀವು ಮುಖವರ್ಣಿಕೆಯಲ್ಲಿ ತುಂಬಾ ಫೋಟೋಗಳನ್ನ ಮೊದಲಿಗೆ ತೆಗೆದಿದ್ದೀರಿ. ಹೌದು, ಬೇರೆ ಬೇರೆ ರೀತಿಯ. ಈ ಮುಖವರ್ಣಿಕೆಯ ಫೋಟೋ ತೆಗೆದದ್ರ ಹಿಂದೆ ಏನಾದರೂ ಕೂಡ ಯೋಚನೆಗಳಿದ್ದಾವ? ಖಂಡಿತ ಸರ್. ಯಾಕಂದರೆ ಹಿರಿಯ ಕಲಾವಿದರು ಮುಖರಚನೆ ಮಾಡುವಾಗ ಆ ಮುಖವನ್ನು ಶಿಲ್ಪ ಸೌಂದರ್ಯಕ್ಕೆ ಸರಿಯಾಗಿ, ಅಂದರೆ ಅವರ ಅನುಭವದ ಮೇಲೆ ಮಾಡ್ತಾ ಇದ್ರು. ಆ ರೇಖೆಗಳನ್ನು ಎಳೆದು ಭಾಳ ತನ್ನ ಮುಖ ಎಲ್ಲಿಗೆ ಚಂದ ಬರ್ತದೆ ನೋಡಿ, ಮುಖದಲ್ಲಿ ಬರೆಯುವಂಥ ಬಣ್ಣದ ವೇಷಗಳ ಮುಖವರ್ಣಿಕೆಗಳು ಭೀಕರ ರೌದ್ರ, ಆದರೆ ಅದು ಕೂಡ ಸುಂದರವಾಗಿರುವಂತೆ ಬಹಳ ಮುಖ್ಯ. ಈಗ ಚಿಟ್ಟೆಯಲ್ಲಿ ಬಣ್ಣ ಬಣ್ಣದ್ದಿದೆ, ಆದರೆ ಅದು ಕಣ್ಣಿಗೆ ಹಿತವಾಗಿರುವಂತೆ ರಚನೆ. ಪ್ರಾಣಿ ಪಕ್ಷಿಗಳಲ್ಲಿ ಬಣ್ಣಗಳೆಲ್ಲ ಆ ಬಣ್ಣಗಳ ಸಾಂಗತ್ಯ, ವರ್ಣ ಸಂಯೋಜನೆ, ಮತ್ತೆ ಒಂದು ಕ್ಷಣಕ್ಕೆ ಮುಖವನ್ನು ಬದಲಿಸುವುದು. ಮುಖವಾಡಲ್ಲ, ಮುಖದಲ್ಲೇ ಬಣ್ಣಗಳು ಬರುವಂಥದ್ದು, ಆ ಬಣ್ಣಗಳಿಂದ ಬದಲಾಗುವ ಅಭಿನಯ, ಭಾವ, ಇದೆಲ್ಲ ಕಂಡಾಗ ನಾನು ಮುಖವರ್ಣಿಕೆನೇ ಗಮನಿಸಿದೆ. ಒಂದು ಪರಂಪರೆಯಲ್ಲಿ ಒಂದು ಪುರುಷ ವೇಷ, ಒಂದು ಕಳವೇಷ, ಒಂದು ಎದುರು ವೇಷ ಅಥವಾ ಬಣ್ಣದ ವೇಷ, ಬಗೆ ಬಗೆಯ ವೇಷಗಳು ಕಾಣಿಸಿಕೊಂಡಾಗ ತಮ್ಮ ಮುಖವನ್ನು ಅವರು ಬಣ್ಣಗಳಿಂದ ಬದಲಿಸುವ ರೀತಿ, ಆ ಬಣ್ಣಗಳಿಗೆ ಕೊಡುವಂಥ ಒಂದು ಆಕಾರ, ರೇಖಾ ವಿನ್ಯಾಸ, ಇದು ಶಿಲ್ಪ ಸೌಂದರ್ಯವನ್ನೇ ತೋರ್ತಿತ್ತು. ಆವಾಗ ನಾನು ಕಂಡೆ ಕಲಾವಿದರಿಗೆ ಸುಮಾರು ಅವರ ದೇಹದ 1 ಗೇಣಾಳತೆ ಮುಖ ಇರಬೇಕಂತೆ,
ಕೆಲವರು ಬಣ್ಣದ ಮಾಲಿಂಗ, ಚಂದ್ರಗಿರಿ ಅಂಬು ಇವರ ಮುಖ ಎಲ್ಲ ಉಂಟು, ಬಹಳ ದೊಡ್ಡ ದೊಡ್ಡ ಮುಖಗಳು ಸರ್, ಕುಂಬಳೆ ಕುಟ್ಟಿಯಪ್ಪಲ ಅಂತ ಮುಖವನ್ನು ಅವರು ಬಳಸಿಕೊಂಡು ಅಲ್ಲಿ ನಡೆಸುವ ವರ್ಣಚಿತ್ತಾರಗಳು ಅದ್ಭುತವಾದ್ದು. ಒಂದು ಪರಂಪರಾಗತವಾದಂಥ ಯಕ್ಷಗಾನದಲ್ಲಿ ಬಂದಂಥ ಒಂದು ಬಣ್ಣಗಾರಿಕೆಯನ್ನು ಹಾಗೇ ಕೈದಾಟಿಸಿದ್ದಾರೆ. 3-4 ತಲೆಮಾರಿನ ಕೈದಾಟಿಸಿದ್ದಾರೆ. ಸ್ವಲ್ಪ ಏನು ಬದಲಾವಣೆ ಮಾಡಿರ್ಬೋದು, ಆದರೆ ಮೂಲ ಸ್ಥೂಲವಾಗಿ ತೋರಮಟ್ಟಿಗೆ ಹಾಗೇ ಬರ್ತಿತ್ತು. ಇದು ನನಗೆ ಆಶ್ಚರ್ಯ ಆಗ್ತಿತ್ತು. ಪಂಜಿ ತಿಮ್ಮಪ್ಪನಿಂದ ಕಲ್ತಂಥ ಬಣ್ಣದ ಮಾಲಿಂಗರು ಅದನ್ನೇ ಮುಂದುವರಿಸಿದ್ದಾರೆ. ಅದು ಅವರ ಮಗ ಮುಂದುವರಿಸಿದರು, ಈಗ ಮತ್ತೊಬ್ಬ ಮಗ ಮುಂದುವರಿಸ್ತಾನೆ. ಈಗ 4 ತಲೆಮಾರಲ್ಲಿ ಬರ್ತಾ ಇತ್ತು. ಬರುವಾಗ ಆ ಬಣ್ಣಗಳು ಈಗ ಅವರು ಯಾರಿಗೂ ಕೆಂಪು ಅಂದರೆ ಏನು, ಹಳದಿ ಅಂದರೆ ಏನು, ಬಿಳಿ ಅಂದರೆ ಏನು, ಈ ಪಾರಂಪರಿಕವಾದ ಬಣ್ಣಗಳ ವಿಚಾರದಲ್ಲಿ ಬೇರೆ ಅಧ್ಯಯನ ಮಾಡಲಿಲ್ಲ. ನಾವೀಗ ಅಧ್ಯಯನ ಮಾಡಿದ್ವಿ ಬಿಳಿ ಬಣ್ಣ ಏನನ್ನು ಕೊಡ್ತದೆ, ಆದರೆ ಅವರು ಬಳಸುವ ಕ್ರಮದಿಂದ ಅದಕ್ಕಷ್ಟು ಅರ್ಥಗಳಿದು. ಸಾತ್ವಿಕ ಪಾತ್ರಗಳು, ರಾಜಸ ಪಾತ್ರಗಳು, ತಾಮಸ ಪಾತ್ರಗಳು, ಆ ಬಣ್ಣಗಳಿಂದಲೇ ಅವ್ರು ಕೊಡ್ತಾ ಇದ್ರು. ಅವರ ಚಿಂತನೆ ಅಷ್ಟು ಚೆನ್ನಾಗಿತ್ತದು. ಅದರಿಂದ ಮುಖವರ್ಣಿಕೆ ಬಹಳ ಮುಖ್ಯ, ತೆಂಕುದಿಟ್ಟಿನಲ್ಲಂತೂ ಬಹಳ ಮುಖ್ಯ. ಈಗ ನೀವು ಸುಮಾರು ಎರ್ಮಾಳ್ನ ಜಾಗದವರು, ಈಗ ಎರ್ಮಾಳಲ್ಲಿ ಇದ್ದೇನೆ. ಈ ಎರ್ಮಾಳು ಅಂತ ಹೇಳುವಂಥದ್ದು ಸುಮಾರು ಮಟ್ಟಿಗೆ ತೆಂಕುತಿಟ್ಟಿನ ಕೊನೆ, ಬಡಗುತಿಟ್ಟಿನ ಪ್ರಾರಂಭ ಅಂತ ನಾವು ಹೇಳ್ಬೋದು. ಇದು ನಿಮಗೆ ಈ ಎರಡೂ ತಿಟ್ಟುಗಳ ಅಧ್ಯಯನಕ್ಕೆ ಅನುಕೂಲ ಆಯ್ತಾ ಹೇಗೆ? ಇದಕ್ಕೆ ಕಾರಣ, ನಾನು ಹುಟ್ಟಿದ ಕಾಪು ಪ್ರದೇಶ ಪೊಲಿಪು ಎಂಬಲ್ಲಿ, ಅಲ್ಲಿ ತೆಂಕು ಬಡಗು ಎಲ್ಲ ಯಕ್ಷಗಾನಗಳಾಗ್ತಾ ಇತ್ತು. ಸಣ್ಣ ಪ್ರಾಯದಲ್ಲಿ ಈ ಭೇದ ನನಗೆ ಕಾಣಲೇ ಇಲ್ಲ. ಎರಡೂ ನನಗೆ ಕೌತುಕಗಳೇ. ಸರಿ, ಹೌದು. ಉತ್ತರ ಕನ್ನಡ ಯಕ್ಷಗಾನ ನಾನು ಅಲ್ಲಿ ಕಾಣದಿಲ್ಲ. ಅಲ್ಲಿ ಕಾಪುವಲ್ಲಿ 3 ಮಾರಿಗುಡಿ ಉಂಟು. ಅಲ್ಲಿ ನವರಾತ್ರಿಗೆ ಯಕ್ಷಗಾನ ಮಾಡಿಸ್ತಾರೆ 2 ಮಾರಿಗುಡಿಯಲ್ಲಿ, 3ನೇದು ಕೊನೆಯದ್ರಲ್ಲಿಲ್ಲ. ಆವಾಗ ನಮಗೆ ಹೋಗ್ಲಿಕ್ಕೆಲ್ಲ ಬಿಡ್ತಿರ್ಲಿಲ್ಲ ಮಾವ. ಮುಖ್ಯವಾಗಿ ನಮ್ಮ ಮಾವನ ಮನೆಯಲ್ಲಿ ಮೇಳ ಇತ್ತು ನಮ್ಮದು, ಶ್ರೀ ವೀರಮಾರುತಿ ಯಕ್ಷಗಾನ ಮಂಡಳಿ ಪುಲಿಪು ಕಾಪ್ ಅಂತ 1970ನೇ ಇಸವಿಯಲ್ಲಿ ಅವರು ತಯಾರು ಮಾಡಿದ್ದು. ವ್ಯಾಯಾಮ ಶಾಲೆ ಕಟ್ಟಿ ಅಲ್ಲಿ ಯುವಕರಿಗೆ ಯಕ್ಷಗಾನ ಕಲಿಸಿ, ವಾಸುದೇವರಾವ್ ಎರ್ಮಾಳ್ ಇವನ್ನು ಕಲಿಸಿ ಅವರು ವರ್ಷಕ್ಕೊಂದು 15 ಆಟ ಮಾಡ್ತಾ ಇದ್ರು. ಅದು ಹವ್ಯಾಸಗಳ ಆಟ. ಅಲ್ಲಿ ಪರಂಪರೆಯನ್ನು ಕಂಡದ್ದಿಲ್ಲ ನಾನು. ಅದೇ ತೆಂಕಿದು ಬಡಗಿದು ಸಾಲಿಗ್ರಾಮ ಮೇಳ, ಪೆರಡೂರು ಮೇಳ ಎಲ್ಲ ಬಂದು ಕಾಪು ಬಂಗ್ಲೆ ಮೇಲೆ ಟಿಕೆಟ್ ನಾಟಕಗಳಾಗ್ತಿತ್ತು. ಭಾಳ ಅಪರೂಪಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇದ್ರು. ಈ ಎರಡನ್ನು ಕಂಡುದರಿಂದ ಎರಡರಲ್ಲೂ ನನಗೆ ಸಂತೋಷವೇ ಆದ್ದರಿಂದ ಅದು ಬೇರೆ ಇದು ಅಂತ ಕಾಣಲೇ ಇಲ್ಲ. ಮತ್ತು ಎರ್ಮಾಳಿ ಬರುವಾಗಲೂ ಹಾಗೆ ಅದು ಸಣ್ಣ ಪ್ರಾಯದಲ್ಲಿ ಗಟ್ಟಿಯಾಗಿತ್ತು ನನಗೆ ಈ ದಾಖಲೀಕರಣಕ್ಕೆ ಹೊರಡುವ ಮೊದಲಿದ್ದದ್ದು ಇವುಗಳ ಅದ್ಭುತ ಕೌತುಕ, ಇಂಥದ್ದು ಉಂಟಲ್ಲ ಅಂತ. ಹೊರಟ ಬಳಿಕ ಇದು ಕಳೆದು ಹೋಗ್ತಾ ಇದೆ, ಇದು ಮುಂದುವರಿಕೆ ಆಗ್ತಾ ಇಲ್ಲ, ಇದನ್ನು ಉಳಿಸಿಕೊಡಬೇಕು ಎಂಬುದು ನನ್ನ ಹಠ. ಹಾಗಾಗಿ ಅದರ ಬೆನ್ನು ಹಿದ್ದು ನಾನು ಫೋಟೋ ತೆಗಿಬೇಕಾಯಿತು, ಹಿಂಬಾಲಿಸಬೇಕಾಯಿತು. ಒಂದು 30 ವರ್ಷ ಹಿಂದೆ ನಾನು ಸಣ್ಣಲ್ಲಿ ಕಂಡ ಭೂತಕೋಲಕ್ಕೂ ಆಮೇಲೆ ಕಂಡು ತುಂಬ ವ್ಯತ್ಯಾಸ. ಕಾಲದ ಪರಿವರ್ತನೆಯಿಂದ, ಜನಗಳ ಮನಸ್ಸಿನ ಯೋಚನೆಗಳಿಂದ ಅವು ಬದಲಾವಣೆ ಆಗಿ ಆರಾಧನಾ ರೂಪದ್ದು ಒಂದು ಮನೋರಂಜನೆಯೇ ಆಗಿಬಿಟ್ಟಿದೆ. ಆವಾಗ ಆರಾಧನಾ ರೂಪದಲ್ಲಿದ್ದಂಥ ಒಂದು ಗೌರವಾದ ಸ್ಥಿತಿ, ಯಕ್ಷಗಾನದ ಆರಾಧನೆ ಇದೆಲ್ಲ ಕಳೆಯುತ್ತ ಕೊನೆಗೆ ಸಾಮಾನ್ಯ ಮನೋರಂಜನೆಗೆ ಇವತ್ತು ಮುಟ್ಟಿದಲ್ಲ. ಆವಾಗ ಈ ನನ್ನ ದಾಖಲೀಕರಣ ಅದಕ್ಕೆ ಅರ್ಥ ಕೊಡ್ತದೆ, ಏನಾಗಿತ್ತು, ಎಲ್ಲಿತ್ತು, ಏನಿತ್ತು ಅಂತ. ನೀವು ಇಲ್ಲಿ ಕಾಪುವಿನವರು ಹೇಳಿದ್ರಿ, ನಿಮ್ಮ ಮನೆಯ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಒಬ್ಬರು, ಅವರಿಗೆ 5 ಜನ ತಮ್ಮಂದಿರು. ಅವರು ಬೊಂಬೈಯಲ್ಲಿ ಇರುವಂಥದ್ದು. ನಮ್ಮ ತಂದೆಯವರು ಮುಂಬೈಯಲ್ಲಿ ಇರುವವರು. ತಂದೆಯವರಿಗೆ ಕ್ಷಣಿಕತಾ ಪಾರಾಯಣದ ಅನುಭವ ಇದೆ. ಇಲ್ಲಿ ಊರಲ್ಲೂ ಮಾಡ್ತಿರು, ಬೊಂಬೈಯಲ್ಲಿ ಮಾಡ್ತಿರು. ಅವರಿಗೆ ವಿದ್ಯೆ ಇಲ್ಲ. ಅವರ ಬದುಕು 1930ರ ಹೊತ್ತಿಗೆ ಬೊಂಬೈಗೆ ಹೋದಂತೆ. ಅವರು ಬೊಂಬೈಯಲ್ಲಿದ್ದರು. ಈ ಕಡೆ ನಮ್ಮ ತಾಯಿಗೆ ಸಣ್ಣ ಪ್ರಾಯದಲ್ಲಿ ಯಕ್ಷಗಾನದ ಆಸಕ್ತಿ ನೋಡುವಂಥದ್ದು. ಅವರಿಂದ ನಮಗೆ ಆಸಕ್ತಿ ಬಂತು. ನಮ್ಮ ತಾಯಿಗೆ 5 ಜನ ತಮ್ಮಂದಿರು. ಅದರಲ್ಲಿ ಒಬ್ಬ ಮಾವ 65ರ ಹೊತ್ತಿಗೆ ಊರಿಗೆ ಬಂದವರು, ಊರಿನಲ್ಲಿ ಸೆಟ್ಲ್ ಆದರು. ಅವರು ಕಿರ್ಲೋಸ್ಕರ್ ಕಂಪನಿಯಲ್ಲೇ ಇದ್ದರು. ಬಂದು ಚರ್ಚಾದ ಬಳಿಕ ಊರಿನಲ್ಲಿ ಸಾಮಾಜಿಕ ಚಟುವಟಿಕೆ ಆರಂಭಿಸಿದರು. ವ್ಯಾಯಾಮ ಶಾಲೆ ಕಟ್ಟುವಂಥದ್ದು ಮತ್ತು ಯಕ್ಷಗಾನ ಆರಂಭಿಸಿದರು. ನಮ್ಮ ತಾಯಿಗೆ ನಾವು 5 ಜನ ಗಂಡು ಮಕ್ಕಳು, ನಾನು ಕೊನೆಯವ. ನನಗೆ 4 ಜನ ಅಣ್ಣಂದಿರು. ಹಾಗೆ ನಾವು ಆ ಪೊಲಿಪು ಕಾಪು ಸಮುದ್ರ ತೀರದಲ್ಲೇ ನಮ್ಮ ಮನೆ. ಅಲ್ಲಿಯ ರಂಪಣಿಗಳನ್ನು, ಅಲ್ಲಿಯ ಕೃಷಿಕರ ಕೆಲಸಗಳನ್ನು ಎಲ್ಲವನ್ನು ಕೌತುಕ ಬರೆದ ಕಣ್ಣಲ್ಲೇ ಕಂಡವ. ಯಾಕಂತ ಗೊತ್ತಿಲ್ಲ, ಒಳಗಿನಲ್ಲಿ ಒಂದು ಸಣ್ಣ ಬರೆ ತುಡಿತಾ ಇತ್ತು, ಸಂಗ್ರಹ ಮಾಡಬೇಕು. ಇದನ್ನು ಮುಖ್ಯವಾಗಿ ನನಗೆ ಕಂಡ ಸಂತೋಷವನ್ನು ಕೊಡುವುದನ್ನು ಇನ್ನೊಬ್ಬರಿಗೆ ಹಂಚಬೇಕು, ಅವರು ನೋಡಿ ಸಂತೋಷ ಪಡಬೇಕು, ಅದು ದಾಖಲಾಗಬೇಕು ಅನ್ನೋದು ಬಹಳ ಸಣ್ಣದಲ್ಲೇ ಯೋಚನೆ. ಹಾಗಾಗಿ ಪೇಪರ್ ಕಟ್ಟಿಂಗ್ಸ್ಗಳಾಗಲಿ ಅಥವಾ ಮಣಿ ಸರಕುಗಳಾಗಲಿ, ಸ್ಟ್ಯಾಂಪ್ಗಳಾಗಲಿ, ಕಾಯಿನ್ಗಳಾಗಲಿ ಎಲ್ಲವನ್ನು ಸಂಗ್ರಹಿಸ್ತಾ ಇದೆ. ಬಹಳ ಜಾಗ್ರತೆ ನೋಡ್ತಾ ಇದ್ದೆ ಅದೆಲ್ಲ. ಆಮೇಲೆ ಮನೆಯಲ್ಲಿ ಅಣ್ಣಂದಿರು ಮತ್ತೆ ಸಂಪಾದನೆಗೆ ಹೋದ್ರು. ನಾನು ಕಲಿಯುವಂಥ ಕೆಲಸ ಮಾಡಬೇಕಾಯ್ತು. ನೀವೆಷ್ಟು ಕಲ್ತ್ರಿ? ನಾನು BA ಕಲಿತೆ. ಎಲ್ಲಿ? ಉಡುಪಿ ಪೂರ್ಣವಂಜೆ ಸಂಧ್ಯಾ ಕಾಲೇಜಲ್ಲಿ. ನಿಜವಾಗಿ ನಾನು ಇಲ್ಲಿ ಪಾಲಿಟೆಕ್ನಿಕ್ಗೆ ಸೇರಿದ್ದೆ.
ಆಟೋಮೊಬೈಲ್ 3 ವರ್ಷ ಕೂಡ ಮಾಡಿದ್ದೆ ಮಂಗಳೂರಲ್ಲಿ. ಹೌದು, ನನ್ನ ತಾಯಿ ಅಸೌಖ್ಯದಿಂದಾಗಿ ನನ್ನ ಆರೋಗ್ಯ ಹಾಳಾದ ಕಾರಣ 3ನೇ ವರ್ಷನೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸರಿ. ಹಾಗೆ ಆಮೇಲೆ ನೀವು ಅಲ್ಲಿ ಸಂಧ್ಯಾ ಕಾಲೇಜಲ್ಲಿ ಮತ್ತೆ ನಾನು PUC ಮಾಡಿ 85ರಲ್ಲಿ ಜಾಯ್ನ್ ಆಗಿ 89ರಲ್ಲಿ ಡಿಗ್ರಿ ಫಿನಿಶ್ ಮಾಡಿದೆ. ಹೌದು. ನೀವು ಫೋಟೋಗ್ರಫಿಯಲ್ಲಿ ಎಷ್ಟು ಫೋಟೋಗಳನ್ನು ಇಷ್ಟವರೆಗೆ ತೆಗೆದಿದ್ದೀರಿ? ನನ್ನ ಲೆಕ್ಕದಲ್ಲಿ ಈಗ ಸುಮಾರು 5 ಲಕ್ಷ ಫೋಟೋಗ್ರಫಿಗಳ ಪ್ರಿಂಟ್ ಆಗಿರೋದು. ಹಾಗಾದ್ರೆ ನೆಗೆಟಿವ್ ಅಲ್ಲಿ ಎಲ್ಲ ಪ್ರಿಂಟ್ ಮಾಡಿರ್ಲಿಕ್ಕಿಲ್ಲ, ಮಾಡಿದ್ರೆ ಅದು 7-8 ಲಕ್ಷ ಮೀರಿ ಹೋಗ್ತಿತ್ತು. ಹಾಗಾಗಿ ಒಂದು 3 ಲಕ್ಷ ಯಕ್ಷಗಾನ, 1 ಲಕ್ಷದಷ್ಟು ಭೂತಕೋಲಗಳು, ಮತ್ತೆ 1 ಲಕ್ಷ ಎಲ್ಲ ಬೇರೆ ಬೇರೆ ಕಡೆ ಕಲೆಗಳು, ನಾಗಾರಾಧನೆ, ಸರ್ಪಗಳು, ಪ್ರಾಣಿ ಪಕ್ಷಿಗಳು, ಕೆರೆಗಳು, ಮರಗಳು ಎಲ್ಲ ಅವುಗಳು ಸೇರಿಕೊಂಡು, ಅಂದ್ರೆ ಒಂದು ಪ್ರಕೃತಿಯಲ್ಲಿ ಬಗ್ಗೆ ನನಗೆ ಬಹಳ ಆಸಕ್ತಿ ಇದ್ದದು. ನಾಗಬನ ಅಲ್ಲೆಲ್ಲೋ ವಸತು ಮಾಡಿಕೊಂಡು ಬಂದಾಗ ಅದರ ನೋವುಗಳು ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗಿ ಕಾಡಿನ ನಾಗನ ಫೋಟೋಗಳು ತೆಗಿಬೇಕಂದ್ರೆ ಅಲ್ಲಿ ಕೊರತೆಗಳಾದಾಗ, ಅಲ್ಲಿ ಅವುಗಳು ಕಳೆದುಕೊಂಡಾಗ, ಇಲ್ಲ ಇವುಗಳು ಹೀಗಿದ್ರೆ ಚೆನ್ನ, ಹೇಗೆ ತರಿಸು, ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಿ ತೆಗೆದು ದಾಖಲಿಸುವಂಥ ಕೆಲಸ ಮಾಡಿದ್ದು. ಈಗ ಸರ್ಪದ ಬಗ್ಗೆ, ನಾಗರಹನ ಬಗ್ಗೆ ಅತಿಯಾದ ಒಂದು ಉತ್ಪ್ರೇಕ್ಷಿತವಾದಂಥ ಅಭಿಪ್ರಾಯಗಳಿದೆ. ಅದಲ್ಲ, ಸರ್ಪ ಹೀಗೂ ಹೌದು, ಹೀಗೂ ಹೌದು, ಬಗೆ ಬಗೆಯ ವಿಷಜೀವಿಗಳಿದೆ. ಇದನ್ನೆಲ್ಲ ಹೇಳಬೇಕಾದ್ರೆ ನಮ್ಮ ನಾಲಿಗೆ ಬಲ ಸಾಕಾಗ್ತಿರಲಿಲ್ಲ, ತೋರಿಸಿದಾಗ ಗೊತ್ತಾಗ್ತಿತ್ತು. ಇದರಲ್ಲಿ ನೀವೀಗ ಸುಮಾರು 30-40 ವರ್ಷಗಳ ಕಾಲ ನೀವು ಇದರ ಅಧ್ಯಯನ ಮಾಡಿ, 85ರಿಂದ ಈ ಯಕ್ಷಗಾನದ ಅಧ್ಯಯನಕ್ಕೆ, ದಾಖಲೀಕರಣಕ್ಕೆ ನೀವು ಎಲ್ಲಿಂದ ಎಲ್ಲಿವರೆಗೆ ಹೋಗಿದ್ದೀರಿ? ಕಾಸರಗೋಡು, ಉತ್ತರ ಕನ್ನಡ, ಬೆಳಗಾಮು, ಉತ್ತರ ಕನ್ನಡ ತುಂಬ ಕಡೆ ಹೋಗಿದ್ದೇನೆ. ಮತ್ತೆ ಈ ಪ್ರದೇಶವೇ ಹೆಚ್ಚು. ಮತ್ತೆ ಬೇರೆ ದೇಶದ ಕಲೆಗಳ ಬಗ್ಗೆ ಬೇರೆ ಬೇರೆ ಮೈಸೂರು, ಬೆಂಗಳೂರು ಕಡೆಯಲ್ಲಿ ಹೋಗಿ ಫೋಟೋ ತೆಗೆದುಂಟು. ಈಗ ನಾಟಕದ ಫೋಟೋ ತೆಗಲಿಕ್ಕೆ CR ಶಿವನನ್ನು ಅಥವಾ ಭಾರತಿ ಕದಮು ಅಥವಾ ಯಶವಂತ್ ಅವರನ್ನೆಲ್ಲ ಪಡೆಯಲಿಕ್ಕೆ ಬೆಂಗಳೂರಿಗೆ ಹೋದದ್ದುಂಟು ನಾಟಕದವರನ್ನು. BV ಕಾರಂತರಂಥವರನ್ನು ಉಡುಪಿಯಲ್ಲಿ ನಾವು ಸಂಗ್ರಹಿಸಿದ್ದೇವೆ. ಈಗ ಅಚ್ಯುದಾಸರಂಥವರನ್ನು ಹುಡ್ಕೊಂಡು ಹೋದ್ದುಂಟು. ಕಥಕ್ಕಳಿಗೆ ನಾವು ಎಲ್ಲೆಲ್ಲಿಗೂ ಹೋದದ್ದುಂಟು. ತೆರುಕೂತು, ಕೂಡಿಯಾಟ್ಟಮು, ಇದಕ್ಕೆಲ್ಲ ಕೇರಳ ಕಡೆ ಹೋಗಿ ದಾಖಲಿಸಿದ್ದೆಲ್ಲ ಉಂಟು. ಈ ಯಕ್ಷಗಾನದ ಒಂದು ವಿಷಯದ ಬಗ್ಗೆ ಬರುವುದಿದ್ರೆ, ನೀವು ಪ್ರಾರಂಭದಲ್ಲಿ ದಾಖಲೀಕರಿಸಿದ ಮುಖವರ್ಣಿಕೆಗಳಿಗೂ ಈಗಿನ ಇದಕ್ಕೂ ತುಂಬ ವ್ಯತ್ಯಾಸ ಆಗಿದೆಯಾ, ಹೇಗೆ? ಈಗ ಬಣ್ಣದ ವೇಷದ ಮುಖವರ್ಣಿಕೆಗಳು, ಪೀಠಿಕೆ ವೇಷ, ಪಗಡಿ ವೇಷ, ಕಿರಾತ ಈ ಬಗೆ ಬಗೆ ಇದುಂಟು. ಅವುಗಳು ಹಿರಿಯ ಕಲಾವಿದರು, ನಾನು ಯಾರ ಮೇಲೆ ಆಕ್ಷೇಪ ಮಾಡಿದ್ರ, ಹಿರಿಯ ಕಲಾವಿದರು ತಾದಾತ್ಮ್ಯ ಭಾವದಿಂದ ಅದು ತಪಸ್ಸು ಎಂಬಂತೆ ಮಾಡಿಕೊಂಡು ಬಂದಿದ್ದಾರೆ. ಆವಾಗ ಅವರು ಗುರುಗಳಿಂದ ಏನು ಕಲ್ತಿದ್ದಾರೋ ಅದನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಬಂದಿದ್ದಾರೆ. ಅವರ ಮುಖಕ್ಕಾಗಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರ್ಬೋದು. ಈಗ ನೋಡಿ, ಬಣ್ಣದ ಮಾಲಿಂಗರು ಚುಟ್ಟಿ ಹಿಡಿದನ್ನು ಗಮನಿಸಿದರೆ ಅವುಗಳು ಮಲ್ಲಿಗೆ ಮುಗ್ಗಿಂತೆ ವೃತ್ತಾಕಾರವಾಗಿ ಮುಖದಿಂದ ಕ್ಲೀನ್ ಆಗಿ ಬರುವುದು. ಈಗೆಲ್ಲ ತಡೆ ಗೋಡೆಗಳಂತೆ ಚಪ್ಪಟೆಯಾದಂಥ ಮುಳ್ಳುಗಳು ಮಾಡ್ತಾ ಇದ್ದಾರೆ ಎಲ್ಲ ಕಿರಿಯ ಕಲಾವಿದರು. ಅದಲ್ಲ, ಅದು ರೌಂಡ್ ಆಗಿ ಮಲ್ಲಿಗೆ ಮೊಗ್ಗಿನಂತೆ ಮುಖದಲ್ಲಿ ಮುಡಿ ಬರಬೇಕು. ಅದನ್ನು ನೋಡಲಿಕ್ಕೆ ವಿಕಾರ ಅಂತಂದ್ರು, ಅದರಲ್ಲಿ ಅದ್ಭುತವಾದ ಸೌಂದರ್ಯ ಉಂಟು. ಅದು ಬಹಳ ಮುಖ್ಯವಾದ. ಮತ್ತು ಮುಖವರ್ಣಿಕೆ ಕೇಳುವಾಗ ಮತ್ತೊಂದು ಹೇಳಬೇಕು ಸರ್, ನಮ್ಮಲ್ಲಿ ಪೀಠಿಕೆ ವೇಷ ಅಂತ ಹೇಳಿದ್ರೆ ನಾಮ, ಹುಬ್ಬು, ಇಲ್ಲಿಯ ಕಣ್ಣಿನ ಕಡೆಗರಿಸುವಂಥ ಚಂದ್ರಿಕೆಗಳು, ಮುದ್ರಿಕೆಗಳು, ಗಲ್ಲರಚನೆ, ಗಡ್ಡ ರಚನೆ, ಇದು ಇಷ್ಟು ಹಿರಿಯ ಕಲಾವಿದರು ಪರ್ಫೆಕ್ಟ್ ಆಗಿ ಮಾಡ್ತಿದ್ರು. ಮುಖ ಒಂದು ಮುಖವಾಡವೂ ಆಗಬಾರ್ದು, ಮುಖವೇ ಮುಖವಾಗಿ ಇರಬೇಕು. ಅಂಥ ಪಾತ್ರಕ್ಕೆ ಅಂಥದ್ದೇ ಮುಖವರ್ಣಿಕೆ ಬೇಕು ಎಂಬುದು ಸಿದ್ಧವಾದ ತಂತ್ರ, ಸೂತ್ರ. ಅದನ್ನು ಮರೀಲಿಕ್ಕೆ ಆಗುವುದಿಲ್ಲ, ತುಂಬ ಅಧ್ಯಯನ ಬೇಕು ಅದಕ್ಕೋಸ್ಕರ. ಸರಿ. ಈಗ ನೀವು ಇದರ ಜೊತೆಗೆ ದೈವಾರಾಧನೆ ಅಥವಾ ಭೂತದ ಕೋಲಗಳ ಒಂದು ಸಂಗ್ರಹವನ್ನು ಕೂಡ ಮಾಡಿದ್ದೀರಿ, ಅದರಲ್ಲೂ ಕೂಡ ದಾಖಲೀಕರಣ ಮಾಡಿದ್ದೀರಿ. ಸುಮಾರು 40 ವರ್ಷಗಳಲ್ಲಿ ಇದರಲ್ಲೂ ಕೂಡ ತುಂಬ ವ್ಯತ್ಯಾಸಗಳು ಆಗಿದ್ದವ? ಖಂಡಿತ. ಒಂದು ಕಾಲಕ್ಕೆ ಹಿಂದೆ ಕಾಣುವಾಗ ನೋಡಿ, ನಾನು ಒಬ್ಬರು ಕುಡ್ಡು ಪಂಬದ ಅಂತಿದ್ರು. ಅವರು ಕೋಲದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಎಷ್ಟೋ ಪಂಚಾಯತ್ಗೆ ಸರಿ ಮಾಡ್ತಾ ಇದ್ರು. ಒಳ್ಳೆ ಆಳಂಗ, ಒಳ್ಳೆ ಮಾತು, ನಡವಳಿಕೆ, ಇದು ಸಮಾಜದಲ್ಲಿ ಅವ್ರಿಗೆ ಒಳ್ಳೆ ಗೌರವ ಇತ್ತು. ಆ ಕಾಲದಲ್ಲಿ ಅವರು ತಾವು ಸಮಾಜಕ್ಕೆ ನ್ಯಾಯ ತೀರ್ಮಾನ ಕೊಡುವವರು, ಸಮಾಜದ ಎಷ್ಟೋ ಮಂದಿಯನ್ನು ನಡೆಸಬೇಕಾದವರು. ದೈವಗಳಿಗೆ ಅಷ್ಟು ಗೌರವ ಕೊಟ್ಟಾಗ ದೈವವನ್ನು ಧರಿಸುವವನು ಹಾಗೆ. ಮತ್ತೆ ಮುಖವರ್ಣಿಕೆಯಲ್ಲೂ ಎಲ್ಲ ಈಗ ಯಕ್ಷಗಾನ ಬಂದಿದೆ, ಹಳೆ ಕ್ರಮದಲ್ಲಿ ಇಲ್ಲ. ಅರದಳ ಮಾತ್ರ, ಅರದಳದ ವಿಶೇಷವಾದ ಭೀಕರ ರೌದ್ರ ಬಣ್ಣ ಅಲ್ಲಿ ಹಚ್ಚಿದ ಕೂಡಲೇ ದೇಹದಲ್ಲಿ ಪರಿವರ್ತನೆ ಆಗ್ತದೆ. ಅವರು ಬಣ್ಣಗಾರಿಕೆ ಮಾಡುವಾಗಲೇ ಪಾರದನ ಹಾಳಿಕೊಂಡು, ಪಾರದನ ಹೇಳ್ತಾ ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ ಅಂತ ಹೇಳುವಾಗ ಅವನು ಅಲ್ಲಿಂದಲೇ ಪಂಜುರ್ಲಿಯೋ, ಕಲ್ಕುಡನೋ, ಕೊಡಮಂದನೋ ತಯಾರಾಗಬೇಕು. ಈಗ ಆ ಕ್ರಮಗಳೇ ಇಲ್ಲ. ಹಳೆ ಕಾಲದ್ರು ಮಾಡೋ ಮಹಿಮೆಗಳು ಬಹಳ ಕೇಳುವಂಥದ್ದು, ಅಭಯ ಕೊಡುವಂಥದ್ದು. ಅವರ ದೇಹಾಕೃತಿಯಲ್ಲಿ ನಮಗೆ ದೈವವನ್ನು ಕಾಣ್ತಾ ಇತ್ತು. ಮತ್ತೆ ಮುಖ್ಯವಾಗಿ ನಮ್ಮ ಬಾಲ್ಯ ಜೀವನದಲ್ಲಿ ಅಧರ್ಮ ನಾಶ ಆಗಬೇಕು ಅಂದರೆ ಒಳ್ಳೆಯದನ್ನು ಬಯಸುವ ನಮಗೆ ಕೋಲ ಆಗೋಲಿ ಮಾಡೋ ಕ್ರಮ ಕಂಡಾಗ ಬಹಳ ಸಂತೋಷ ಆಗ್ತಿದೆ. ಯಾಕೆ ಇದು
ಈಗ ಪಾತ್ರೆಯನ್ನು ದರ್ಶನ ಮಾಡಿಸ್ತಾರಂತಾದ್ರು ಅದು ಆವೇಶ ಆಗುವುದು ಹೇಗೆ, ಇವರ ಮೈಯಿಂದ ಅವನ ಮೈಗೆ ಹೋಗುವುದು ಹೇಗೆ, ಅತೀಂದ್ರಿಯ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತದೆ ಅಂತ ಪರಿಸರದ ಬಗ್ಗೆಯೂ ಸ್ವಲ್ಪ ಅಧ್ಯಯನ ಮಾಡಬೇಕಾಗ್ತದೆ. ಶ್ರದ್ಧಾಭಕ್ತಿನ ಮಾಡಿದಾಗ ಈಗ ನಮ್ಮ ಕಣ್ಣಾಗಿ ದೈವ ಉಂಟೋ ಇಲ್ವೋ ನಮಗದು ಗೊತ್ತಿಲ್ಲ. ಬಹಳ ಸೂಕ್ಷ್ಮವಾಗಿ ನಂಬಿಯರೊಂದು ಮಾತು ಹೇಳ್ತಾರೆ, ನಾನು ಕೇಳ್ತಾ ಇದ್ದೆ ಯಾಕೆ ಮೈಯಲ್ಲಿ ಆವೇಶದ ದರ್ಶನ ಬರಬೇಕು. ಅದಕ್ಕೆ ಹೇಳ್ತಾರೆ, ನೋಡು, ಒಂದು ವ್ಯಕ್ತಿಯ ತಲೆ ಮೇಲೆ ಒಂದು 50 kg ಅಕ್ಕಿ ಇಡುವ, ಅದರ ಮೇಲೆ ಮತ್ತು 50 kg ಇಡುವ, ಆವಾಗ ಹೊತ್ತುವರ್ಲಿಕ್ಕೆ ಹಿಂದೆ ಮುಂದೆ ಹೋಗ್ತಾನವ. ಹಾಗೆ ಅವನನ್ನು ಮೀರಿದ ಶಕ್ತಿ ಒಂದು ಅವನನ್ನು ಆವರಿಸಿಕೊಂಡಾಗ ಅದನ್ನು ತಡೆದುಕೊಳ್ಳಲಿಕ್ಕಾಗದೆ ಅವನ ಮೈ ಅಲುಗಾಟ ಆರಂಭ ಆಗ್ತದೆ. ಅದರ ದರ್ಶನ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ನನಗೆ ಹೌದು ಅಂತ ಕಾಣುತ್ತದೆ. ತನಗಿಂತ ದೊಡ್ಡ ಶಕ್ತಿಯನ್ನು ಆರೋಪಿಸಿಕೊಂಡಾಗ ಈ ದೇಹ ತಡೆಯುವುದಿಲ್ಲ, ಅವಾಗಲೇ ನಡುಕ ಉಂಟಾಗ್ತದೆ. ಈ ನಡುಕವನ್ನು ಕಲಾರಾಧನೆಯ ಮೂಲಕ ಒಂದು ಕಲಾ ಆರ್ಟಿಸ್ಟಿಕ್ ಆಗಿ ಅವರು ತಂದ್ರು. ಅದು ಬಹಳ ಸಂತೋಷ ಕೊಡ್ತಿತ್ತು. ಅದು ಹೇಗಾಯ್ತು ಅಂದರೆ, ಹಳೆ ಕಾಲದಲ್ಲಿ ಅಣಿಗಳೆಲ್ಲ ಹಿತ್ತಾಳೆ, ಬೆಳ್ಳಿ, ಬಂಗಾರ ಇರಲಿಲ್ಲ. ಆವಾಗ ತೆಂಗಿನ ಸಿರಿಗಳೇ ಇದ್ದದ್ದು. ಅವುಗಳ ಡಿಸೈನ್ ಅಷ್ಟು ಚಂದ. ಮುಖ್ಯವಾಗಿ ನೀವು ಇದರ ಜೊತೆಗೆ ಹಲವಾರು ಕಮ್ಮಟಗಳಲ್ಲಿ ಎಲ್ಲ ಭಾಗವಹಿಸಿದ್ದೀರಿ, ಒಂದು ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದೀರಿ. ಒಟ್ಟಾರೆಯಾಗಿ ನೀವು ಈ ಭಾಗವಹಿಸಿದ ಮತ್ತು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಕಮ್ಮಟಗಳ ಬಗ್ಗೆ ಕೆಲವು ನೆನಪು ಮಾಡ್ಕೊಳ್ಬೋದಾ? ಮೊದಲಾಗಿ ನನಗೆ ಕಮ್ಮಟ ನೋಡಿ ಸಿಕ್ಕಿದ್ದು 1985ನೇ ಇಸವಿಯಲ್ಲಿ RRC ಅವರು ಅಂಬಲ್ಪಾಡಿಲಿ ಮಾಡಿದ ಕಮ್ಮಟ. ಭಾಗವತಿಗೆ, ಕುಣಿತ ಮತ್ತೆ ರಸಭಾವಗಳ ಕುರಿತಾಗಿ ನಡೆದ 3 ಕಮ್ಮಟ. ಅಲ್ಲಿ ಹಿರಿಯ ಕಲಾವಿದರನ್ನು ಕಂಡಾಗ ನೋಡಿ, ಹಾರಾಡಿ ನಾರಾಯಣ ಗಾನಗಿರಿಗೆ 75-80 ವರ್ಷ 3 ಪದ್ಯಕ್ಕೆ ಅಭಿನಯ ಮಾಡಿ ತೋರಿದ್ರು. ಎಂಥ ಇದು ತುಂಬ ಕಮ್ಮಟದಲ್ಲಿ ಭಾಗವಹಿಸಿದಾಗ ಹಿರಿಯ ಕಲಾವಿದರು ಅಲ್ಲಿ ಮಾಡುತ್ತಿದ್ದಂಥ ಕೆಲಸಗಳು ಹಳೆಯದನ್ನು ಪುನರೊಮ್ಮೆ ತೋರಿಸುವಂಥದ್ದು. ಆಮೇಲೆ ಡಾಕ್ಟರ್ ರಾಘವನ್ ನಂಬಿಯಾರರ ಸಾಹಚರ್ಯದಲ್ಲಿ ಅವರ ಕಮ್ಮಟಗಳಲ್ಲಿ ಅವರ ದಿವಟಗಳಿಗೆ ಯಕ್ಷಗಾನಗಳಲ್ಲಿ ಭಾಗವಹಿಸಿದಾಗ ತುಂಬ ನನ್ನ ಯಕ್ಷಗಾನದ ಮಾಹಿತಿಗಳು ವಿಸ್ತಾರಗೊಂಡವು, ಸ್ಪಷ್ಟಗೊಂಡವು. ಯಾಕಂದ್ರೆ ನನ್ನ ಜ್ಞಾನ ಇರಲಿಲ್ಲ. ಈ ಕಮ್ಮಟಗಳಲ್ಲಿ ಭಾಗವಹಿಸಿದಾಗ ಪ್ರತಿಯೊಂದು ಪ್ರಸಂಗ, ವೇಷ, ಭಾಗವತಿಯ ಕುಣಿತ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇತ್ತು. ಅಂದ್ರಲ್ಲಿ ಅಕ್ಯುರೇಟ್ ಆಗಿ ಹೇಳ್ತಾ ಇದ್ರು. ಈ ಕಮ್ಮಟಗಳಲ್ಲಿ ಬಹಳ ಮುಖ್ಯವಾದ ನನಗೆ ಯಕ್ಷಗಾನದ ಪರಂಪರೆ, ಸಂಪ್ರದಾಯ, ಅವುಗಳ ಬೇಸ್ ಏನು ಅದು ನನಗೆ ತಿಳಿಯೋಕ್ಕೆ ತುಂಬ ಅವಕಾಶ ಆಗಿದೆ. ಮತ್ತು ಮುಖ್ಯವಾಗಿ ನನಗೆ ಫೋಟೋ ಭಾಷಣ ಮಾಡಲಿಕ್ಕಿದ್ದದ್ದು, ನಮ್ಮ ಹಿರಿಯ ಕಲಾವಿದರು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅವ್ರ ಬಳಿ ಹೋಗಿ ಮಾತಾಡುವಾಗ ಒಂದು ಫೋಟೋ ಕೊಡಿ ಅಂದರೆ ಆ ಪಾಪ ಏನು ಇರಲಿಲ್ಲ ಅವಾಗ. ನನಗೆ ಅಲ್ಲಿಂದ ಹಠ ಹಿಡೀತು, ಈ ಕಲಾವಿದರಿಗೆ ಬೇಕು. ಆಮೇಲೆ ಯಕ್ಷಗಾನದ ಲೇಖನಗಳು ಬರ್ತಾ ಇತ್ತು ಉದಯವಾಣಿಲಿ. ಆವಾಗಲೂ ಅದಕ್ಕೆ ಬೇಕಾದ ಫೋಟೋವನ್ನು ಈಶ್ವರ ಹೇಗೋ ಸೆಟ್ ಮಾಡ್ತಿದ್ರು. ನಾನು ಮತ್ತೆ ಬೆನ್ನು ಬಿದ್ದು ನಾನು ಕೊಂಡದನ್ನು ಕೊಟ್ಟಾಗ ಅವರು ಸಿಲೆಕ್ಟ್ ಮಾಡಿ ತುಂಬ ಬಳಸಿಕೊಂಡ್ರು. ಬೇರೆ ಬೇರೆ ಜನವಾಹಿನಿಯವರು, ಮುಂಗಾರು ಪತ್ರಿಕೆಯವರು, ಆ ಕಾಲದೆಲ್ಲ ಪತ್ರಿಕೆಯವರು ಬಳಸಿಕೊಂಡ್ರು. ಯಾಕಂದರೆ ಅವರಿಗೂ ಖುಷಿ ಆಯಿತು. ಒಂದು ಲೇಖನ ಒಂದೆರಡು ಫೋಟೋ ಇದ್ದು ಕೂಡಲೇ ಅದರ ಸಂತೋಷ ಬೇರೆ. ಈ ಕಡೆ ಯಕ್ಷಗಾನ ಕಲಾರಂಗದವರ ಟಚ್ ಆದ ಬಳಿಕ ಸುಮಾರು 90ರ ಹೊತ್ತಿಗೆ ಅವರ ಪ್ರತಿ ಪ್ರದರ್ಶನಕ್ಕೆ ನಾನು ಫೋಟೋ ತೆಗಿತಾ ಇದ್ದೆ. ಏನು ಅವರಲ್ಲಿ ಹಣ ತಗೊಳ್ತಿರ್ಲಿಲ್ಲ. ಫೋಟೋವನ್ನು ನಾನೇ ಉದಾಹರಣೆ ಕೊಂಡೋಗಿ ಮುಟ್ಟಿಸ್ತಾ ಇದ್ದೆ. ಮುರಳಿ ಕಡೆಕರ್ ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ನನ್ನ ಆ ಕಾಲಕ್ಕೆಲ್ಲ. ಹೆಚ್ಚಿನ 2015 ತನಕ ನಾನೇ ಹೋಗಿದ್ದೆ. ಅಂದರೆ ಬೇರೆಯವ್ರು ಬರ್ತಿರಲಿಲ್ಲ. ಅದೆಲ್ಲ ಫೋಟೋನ ದಾಖಲಿಸಿದೆ. ಅವರು ಪರಂಪರೆ, ಸಂಪ್ರದಾಯ ಸಂಬಂಧಪಟ್ಟ ಏನು ಮಾಡುತ್ತಾರೆ, ಕಮ್ಮಟವು, ಯಕ್ಷಗಾನ, ನಾನೇ ಹೋಗಿ ಸ್ವಯಂ ತೆಗಿತಾ ಇದ್ದೆ. ಕೆಲವೊಮ್ಮೆ ವಿಡಿಯೋ ಮಾಡ್ಕೊಂಡದ್ದುಂಟು ನನ್ನ ಇಚ್ಛೆಯಲ್ಲಿ. ಅವರೇನು ಹಣ ಕೊಟ್ಟಿಲ್ಲ ಅದಕ್ಕೆ, ಅಥವಾ ಮಾಡಬೇಕು ಅಂತ ಹೇಳಲಿಲ್ಲ, ನಾನು ಮಾಡಿಕೊಂಡಿದ್ದೆ. ಯಾಕಂದರೆ ದಾಖಲಿಸಬೇಕು ಅನ್ನೋದು. ಇದು ಒಂದು ಕಾಲಘಟ್ಟದಲ್ಲಿ ಒಂದು ಕಲೆಯ ಪರಿವರ್ತನೆ, ಒಂದು ಕಲೆಯ ಸಾಮಾಜಿಕ ಸ್ಥಿತಿಗತಿಗಳು ಬದಲಾದ್ದು ಹೇಗೆ. ಒಂದು ಕಾಲಕ್ಕೆ ಸ್ವಾತಂತ್ರ್ಯ ಪೂರ್ಣ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಕಲೆಯಿಲ್ಲದ ಪರಿವರ್ತನೆಗಳು, ಇದರ ದಾಖಲಾತಿಗಳು ಬೇಕು ಅನ್ನೋ ಪ್ರಶ್ನೆ ಕಾಣಿಸಿಕೊಂಡಿದೆ. ಹಾಗಾಗಿ ಈ ಕಮ್ಮಟ ಯಕ್ಷಗಾನಗಳಲ್ಲಿ ನಾವಲ್ಲಿಗೆ ಹೋದಾಗ ಜ್ಞಾನ ಸಿಗ್ತಾ ಇತ್ತು. ಇದು ಏನು, ಯಾಕಿತ್ತು, ಯಾಕಿಲ್ಲ ಎಂಬುದೆಲ್ಲ ಕಾಣ್ತಾ ಇತ್ತು. ಆವಾಗ ನನ್ನ ಪ್ರಶ್ನೆ ಇರೋದು, ನನ್ನ ನೆನಪಿನ ಶಕ್ತಿಗಿಂತಲೂ ನಾನು ಹೇಳಲಿಕ್ಕೆ ಅಸಾಧ್ಯವಾದ್ದರಿಂದ ಒಂದು ಚಿತ್ರ ಸಮಸ್ತವನ್ನು ಹೇಳಬಹುದಾಗುತ್ತದೆ. ಅಂದರೆ ಒಂದು ವಿಚಾರ ಜ್ಞಾನವಾಗಿ ಇರಬೇಕು, ಅದು ನಾಲೆಜ್ ಅವರಲ್ಲಿ ಉಳಿಬೇಕು. ಹಾಗಾಗಬೇಕಾದ್ರು ಕ್ರಮವಾಗಿ ಸಾಗಬೇಕು ಅನ್ನೋ ಪ್ರಶ್ನೆ ಅನ್ನೋದು. ಇಷ್ಟು ವರ್ಷದ ದಾಖಲೀಕರಣ ಮತ್ತು ನಿಮ್ಮ ಬೇರೆ ಬೇರೆ ಅಧ್ಯಯನ, ಇದಕ್ಕೆಲ್ಲ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಅದರ ಬಗ್ಗೆ ಒಂದು ಚೂರು ನೆನಪು ಮಾಡ್ಬೋದಾ? ಪ್ರಶಸ್ತಿಗಳು ಕೆಲವೊಂದು ಸಂಸ್ಥೆಗಳು ಕರೆದು ಗುರುತಿಸಿದ್ದಾರೆ, ಊರಿನವರು ತುಂಬ ಗುರುತಿಸಿದ್ದಾರೆ, ಕರೆದು ಪ್ರಶಸ್ತಿ ಕೊಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಸಾರ್ಥಕ ಸಾಧಕ ಪ್ರಶಸ್ತಿ, ಇಲ್ಲಿ ಬ್ರಾಹ್ಮರಿ ಮಂಗಳೂರು ಗ್ರೂಪಿನವರು ಯಕ್ಷಸೇವಾ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಮುಂಬೈಯಲ್ಲಿ ಕರೆಸಿಕೊಂಡು ಅಲ್ಲಿಯ ಮಗುವೀರ ವ್ಯವಸ್ಥಾಪಕ ಮಂಡಳಿಯವರ ದೊಡ್ಡ ಪ್ರಶಸ್ತಿ ಕೊಟ್ಟಿದ್ದಾರೆ ಬಗೆ ಬಗೆ ಹೆಸರಲ್ಲಿ. ಮತ್ತೆ 2013ರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಆಮೇಲೆ ನನ್ನ ಪುಸ್ತಕಕ್ಕೆ
ಯಕ್ಷಗಾನ ಅಕಾಡೆಮಿಯವರ ಪ್ರಶಸ್ತಿ ಬಂತು. ಆಮೇಲೆ ತುಳುನಾಡಿನ ಕೆಲಸಕ್ಕಾಗಿ ಅಲ್ಲಿಯ ಕಲೆಗಳ ಕುರಿತಾಗಿ ವಿಶ್ವ ತುಳು ಸಮ್ಮೇಳನ ಮಂಗಳೂರಲ್ಲಿ ಆದಾಗ ಅಲ್ಲಿ ತುಳುನಾಡೋಚ್ಚಯ ಪ್ರಶಸ್ತಿ ಕೊಟ್ಟರು. ಕುಂದಾಪುರದಲ್ಲಿ ನಾನು ಬುಡಕಟ್ಟು ಜನಾಂಗದ ಫೋಟೋಗಳ ಪ್ರದರ್ಶನ ಮಾಡಿದಾಗ ಅದಕ್ಕೆ ಪ್ರಶಸ್ತಿ ಕೊಟ್ಟರು. ಅಂದರೆ ನಾನು ಮಾಡಿದ ಕೆಲಸಕ್ಕಾಗಿ ಬಗೆಯ ಸನ್ಮಾನ ಪ್ರಶಸ್ತಿಗಳು ಬಂದಿದೆ. ಜೊತೆಗೆ ಫೆಲೋಶಿಪ್ ಕೂಡ ಒಂದ್ಸಲ ಪಡೆದಿದೆ. ಹೌದು, 2012ರಲ್ಲಿ ಡೆಲ್ಲಿಯಿಂದ ನಾನು ಸೀನಿಯರ್ ಫೆಲೋಶಿಪ್ ಪಡೆದೆ ತಾಳಮದ್ದಲೆ ಕುರಿತಾಗಿ. ಅದರ ಹಣ ಸಿಗುವವರಿಗೆ ಸ್ವಲ್ಪ ಸಮಸ್ಯೆ ಆಯಿತು, ಆದರೆ ಅದು 4 ವರ್ಷ ನಡೆಯಿತು. ನನ್ನಿಂದ ಆ ಕೆಲಸವನ್ನು ಮಾಡಿದ್ದೇನೆ. ನಿಮ್ಮ ಪ್ರಾರಂಭದ ಮನೆಯ ಬಗ್ಗೆ ಹೇಳಿದ್ರಿ. ಹೌದು. ಈಗ ನಿಮ್ಮ ಮನೆ ಬಗ್ಗೆ ಕೊನೆಯದಾಗಿ ಹೇಳಿ. ಈಗ ಯರ್ಮಾಳಲ್ಲಿ ನಾನು, ನನ್ನ ಹೆಂಡತಿ ಆಶಾ ಅಂತ, ನನಗೊಬ್ಬ ಮಗ ಮನಸ್ ಅಂತ. ಅವನೀಗ BCA ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಲುಫ್ತಾನ್ಸಾ ಜರ್ಮನ್ ಏರ್ವೇಸ್ನ ಆಫೀಸ್ ವರ್ಕಲ್ಲಿ ಇದ್ದಾನೆ ಬ್ಯಾಂಗ್ಳೂರಲ್ಲಿ. ನನ್ನೊಟ್ಟಿಗೆ ನನ್ನ ಹೆಂಡತಿಯ ತಂದೆ ತಾಯಿ ಇದ್ದಾರೆ. ನಾವು ಯರ್ಮಾಳಲ್ಲಿ ಇದ್ದೇವೆ. ಅವಳು ಹೌಸ್ ವೈಫು. ನಾನೀಗ ಫೋಟೋಗ್ರಫಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ 4-5 ವರ್ಷ ಆಯಿತು ಅಲ್ಲಿ ವ್ಯವಸ್ಥೆಗಳಿಂದ. ಹಾಗಾಗಿ ಒಂದು ಲೆಕ್ಕದಲ್ಲಿ ನಿರುದ್ಯೋಗಿಯಾಗಿ ಇದ್ದೇನೆ. ನಿವೃತ್ತಿ ನಡೀತಾ ಉಂಟು ಬದುಕು, ಹೇಗೋ ಗೊತ್ತಿಲ್ಲ. ಮತ್ತು ಒಂದು ವಾರದಲ್ಲಿ 4-5 ದಿನ ಬೇರೆ ಬೇರೆ ದೇವಸ್ಥಾನಕ್ಕೆ ದೇವರ ಸೇವೆ ಮಾಡಲಿಕ್ಕೆ ಹೋಗ್ತೇವೆ, ತಾಳಮದ್ದಲೆಗೆ. ಅದನ್ನೆಲ್ಲ ಭಾಗವಹಿಸ್ತೇವೆ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬರ್ತದೆ. ಮತ್ತು ಯಕ್ಷಗಾನ ನೋಡುವುದನ್ನು ಬಿಟ್ಟಿದ್ದೇನೆ. ಅದು ಈಗ ಮೇಳದ ಆಟಗಳಲ್ಲಿ ನೋಡುವ ಹಾಗೆ ಇಲ್ಲ. ನನ್ನಂಥವ್ರನ್ನು ಬಯಸೋದೇ ಚೆನ್ನಾಗಿ ಬಾಳಬೇಕು, ಬದುಕಬೇಕು, 2 ಊಟ ಮಾಡಿ ಇರಬೇಕಷ್ಟೇ. ಸಂಪಾದನೆಯಲ್ಲಿ ಪ್ರಾಮಾಣಿಕವಾಗಿರಬೇಕು ನಾವು. ಅದು ನಾವು ಸಂಪಾದನೆ ಮಾಡಿದ್ದು ಇರಬೇಕು. ಈಗ ಸಮಾಜ ಕಂಡ್ರೆ ಹೇಗಿದೆ ಅಂಥ ಸಮಾಜ ಮಧ್ಯೆ ಬದುಕುವುದು ಈ ಕಾಲಕ್ಕೆ ಕಷ್ಟದ ಸ್ಥಿತಿ ಅಂತ ಆಗಿದೆ. ಒಳ್ಳೆಯದು ಮನೋಹರ್ ಎಸ್ ಕುಂದರ್ ಅವರೇ. ಮುಖ್ಯವಾಗಿ ನಿಮ್ಮ ಈ ದಾಖಲೀಕರಣದ ಒಂದು ವಿಚಾರದ ಬಗ್ಗೆ ನಾವು ಸುಮಾರು ಹೊತ್ತು ಮಾತಾಡಿದ್ದೇವೆ. ನಿಮ್ಮ 5 ಲಕ್ಷಗಳಷ್ಟು ನೀವು ಫೋಟೋಗ್ರಫಿಯನ್ನು ಈಗಾಗಲೇ ಪ್ರಿಂಟ್ ಮಾಡಿದ್ದೀರಿ, ದಾಖಲೀಕರಣ ಮಾಡಿ ಈಗ ನೀವು ನಿವೃತ್ತಿಯ ಜೀವನದಲ್ಲಿ ಇದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನನಗೂ ಸಂತೋಷ. ನಮ್ಮ ಮನಸ್ಸಲ್ಲಿ ಎಷ್ಟೋ ಆಸೆಗಳು, ಭಾವಗಳು ಹೇಳಿಕೊಳ್ಬೇಕು, ನೋವಿರ್ತದೆ. ತಮ್ಮಂಥವ್ರು ಕರೆಸಿಕೊಂಡು ಅವುಗಳಿಗೆ ಮೂರ್ತ ರೂಪ ಕೊಟ್ಟಾಗ ಅಂತರಂಗ ಹಗುರವಾಗ್ತದೆ, ಒಂದು ತೃಪ್ತಿ, ನೆಮ್ಮದಿ ಬರ್ತದೆ. ಹಾಗಾಗಿ ನಿಮಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಾರದ ಅತಿಥಿ ಸರಣಿಯ 7ನೇ ಸಂಚಿಕೆಯಲ್ಲಿ ತಮ್ಮ ಮಾತಿನ ಅಂಗಳದಲ್ಲೇ ವಿಹರಿಸಿದವರು ಬಣ್ಣದ ಲೋಕದ ಅಕ್ಷಯ ಪಾತ್ರೆ, ಗೆಜ್ಜೆಯ ನಾದವಷ್ಟೇ ಅಲ್ಲ, ಕಲಾವಿದರ ಭಾವವನ್ನು ಕ್ಲಿಕ್ಕಿಸುವ ಮಾಂತ್ರಿಕ, 5 ಲಕ್ಷಕ್ಕೂ ಅಧಿಕ ಚಿತ್ರಗಳ ಮೂಲಕ ಇತಿಹಾಸವನ್ನೇ ಸೆರೆ ಹಿಡಿದ ಸಾಧಕ, ಸಾಂಸ್ಕೃತಿಕ ಅಧ್ಯಯನದ ಪಥಿಕ, ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಛಾಯಾಚಿತ್ರಗ್ರಾಹಕ, ಯಕ್ಷರಂಗದ ಹೆಮ್ಮೆಯ ಕಲಾಸೂರ್ಯ ಮನೋಹರ್ ಎಸ್ ಕುಂದರ್. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಸೂರ್ಯನಾರಾಯಣ ಭಟ್ PS. ಪ್ರಿಯ ಕೇಳುಗರೆ, ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.